ಸೊ ಏಯಿಂದಾಗಿ ಮಾರ್ಕೆಟಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ಬೋದು, ಮುಖ್ಯವಾಗಿ ಸ್ಟಾಕ್ ಟ್ರೇಡಿಂಗ್, ಇನ್ವೆಸ್ಟ್ಮೆಂಟಿಂಗ್ ಈ ವಲಯದಲ್ಲಿ ಯಾವ ರೀತಿ? ಈಗ ನಾನೊಂದು ಕೆಲವೊಂದು ಜಾಹೀರಾತು ಈಗಾಗಲೇ ನೋಡಲಿಕ್ಕೆ ಶುರು ಮಾಡಿದ್ದೀನಿ. ಅಂದರೆ ನೀವಿನ್ನೂ ಏನು ಟ್ರೇಡಿಂಗ್ ಏನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ, ಎಲ್ಲ ಏನೇ ಮಾಡುತ್ತೆ ಅನ್ನುವಂಥದ್ದು, ಆಟೋಮೆಟಿಕ್ಕಾಗಿ ಎಲ್ಲ ಆಗುತ್ತೆ, ನೀವು ಜಸ್ಟ್ ಇನ್ವೆಸ್ಟ್ ಮಾಡಿದರೆ ಸಾಕು, ಟ್ರೇಡಿಂಗ್ ಅದೇ ಮಾಡಿಬಿಡುತ್ತೆ ಅನ್ನುವಂಥದ್ದು. ಹೌದಾ? ಇಷ್ಟೆಲ್ಲ ಪರಿವರ್ತನೆ ಆಗುತ್ತಾ? ಅಷ್ಟೆಲ್ಲ ಆಟೋಮೆಟಿಕ್ ಮಾಡಿಬಿಟ್ರೆ ಹೆಂಗೆ? ಅಷ್ಟೆಲ್ಲ ಆಟೋಮೆಟಿಕ್ ಮಾಡಿದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಡ್ತಾರೆ. ಓಕೆ, ಅಷ್ಟೆಲ್ಲ ಆಗೋದಿಲ್ಲ. ಬಟ್ ಇಂದ ಇನ್ನೂ ಒಳ್ಳೆ ಡೀಪರ್ ಆ್ಯಂಡ್ ಪ್ರಾಪರ್ ಡೇಟಾ ಅನಾಲಿಸಿಸ್ ಮಾಡ್ಬೋದು. ಓಕೆ. ಒಂದು ಕಾಲದಲ್ಲಿ ಮ್ಯಾನ್ಯುಯಲ್ ಟ್ರೇಡಿಂಗ್ ಮಾಡ್ತಿದ್ರು. ಮ್ಯಾನ್ಯುಯಲ್ ಟ್ರೇಡಿಂಗ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಒಂದು 4 ಸ್ಟಾಕ್ನೇ ಟ್ರ್ಯಾಕ್ ಮಾಡ್ತಿದ್ದ. ಇವಾಗ ನಾನು ಬೇಕಾದ್ರೆ 5,000 ಟ್ರ್ಯಾಕ್ ಒಂದು ಶಾಟ್ ಟ್ರ್ಯಾಕ್ ಮಾಡ್ತೀನಿ. ಆದರೆ ಹೆಂಗೆ ಟ್ರ್ಯಾಕ್ ಮಾಡಬೇಕು, ಏನು ಟ್ರ್ಯಾಕ್ ಮಾಡಬೇಕು, ಅದೆಲ್ಲ ಅನಾಲಿಸಿಸ್ ಅದೇ ಕೊಡಬೇಕಲ್ವಾ? ಕರೆಕ್ಟ್. ಅಕಸ್ಮಾತ್ ಏನೇ ಒಂದು ಡಿಸಿಷನ್ ಕೊಟ್ಟರೂ ಕೂಡ ಅದರಲ್ಲೂ ರಿಸ್ಕ್ ರಿವಾರ್ಡ್ ಇದ್ದೇ ಇರುತ್ತಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾಳೆ ಮೇಲೋಗೋ ಸ್ಟಾಕ್ ಮಾಡೋ ಪ್ರೆಡಿಕ್ಷನ್ ಮಾಡೋ ಅಷ್ಟು ಸ್ಕಿಲ್ ಸೆಟ್ ಹೇಗಿರುತ್ತಾ? ಇಲ್ಲ ಅಂತೀರಿ? ಖಂಡಿತ ಇಲ್ಲ. ಈಗೆಲ್ಲ ಈ ನಡುವೆ ಸುಮಾರು ಆ್ಯಡ್ಸ್ ಬರ್ತವೆ, ವಿಲ್ ಡೂ ದ ಜಾಬ್, ಯು ಡೋಂಟ್ ಹ್ಯಾವ್ ಟು ಡೂ ಅಂತ. ಕರೆಕ್ಟ್. ದೆನ್ ಇಫ್ ದಟ್ ಈಸ್ ದ ಕೇಸ್, ವೈ ಶುಡ್ ದೇ ರನ್ ಆ್ಯಡ್?